ಸತ್ಯಂ ಶಿವಂ ಸುಂದರಂ. ಕಾಂತಾರ ಸಿನಿಮಾ ಚಂದಮಾಮದ ಕಟ್ಟುಕತೆ. ಕಾಂತಾರ ಸಿನಿಮಾ ದೈವದ ಹೆಸರಲ್ಲಿ ಮಾಡಿದಂತಹ ಡೊಂಬರಾಟ ಅಂತ ಹೇಳಿ ನಾನು ಯಾಕೆ ಹೇಳ್ತೀನಿ ಅಂತ ನಿಮಗೆ ಗೊತ್ತಾಗಬೇಕಾ? ಹಾಗಾದರೆ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ರಿಷಬ್ ಶೆಟ್ಟಿಯವರು ಕಾಂತಾರ ಮೊದಲ ಪಾರ್ಟ್ ಮಾಡಿದಾಗ ಅವರಿಗೆ ಯಾವುದೇ ರೀತಿಯ ಅಜೆಂಡಾ ಇರಲಿಲ್ಲ, ಅಂದರೆ ಪ್ಯಾನ್ ಇಂಡಿಯಾ ಅಜೆಂಡಾ ಇರಲಿಲ್ಲ. ಅಲ್ಲಿ ಅವರಿಗೆ ಪ್ಯೂರ್ ಆಗಿ ತಾನು ಬಾಲ್ಯದಲ್ಲಿ ಕೇಳ್ಪಟ್ಟಂತಹ ದೈವಗಳ ಮಹಿಮೆಯನ್ನು ತೋರಿಸಬೇಕಾಗಿತ್ತು. ದೈವ ನಿಂದಿಸಿದವರು ರಕ್ತಕಾರಿ ಸಾಯುವುದು, ದೈವ ಪಾದ್ರಿಯು ಕಾಣೆಯಾಗುವುದು, ಇಂಥ ಹಲವಾರು ಮಹಿಮೆಗಳನ್ನು ತುಳುನಾಡಿನ ಜನಗಳು ಹಲವಾರು ದಶಕಗಳಿಂದ ಕೇಳಿಕೊಂಡು ಬಂದಿದ್ದಾರೆ. ಆ ದೈವದ ಮಹಿಮೆಗಳನ್ನೇ ಪ್ರಾಮುಖ್ಯವಾಗಿಟ್ಟು ಅದರ ಸುತ್ತ ಒಂದೊಳ್ಳೆ ಕಥೆಯನ್ನು ಹೆಣೆದು ಕಾಂತಾರದ ಮೊದಲ ಪಾಠನ್ನು ಪ್ರೆಸೆಂಟ್ ಮಾಡಲಾಗಿತ್ತು. ಕಾಂತಾರದ ಪ್ರೀಕ್ವೆಲ್ ರಿಲೀಸ್ ಆಗುವ ಮೊದಲು ನಾನು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೆ. ಕರ್ನಾಟಕದ ಜನತೆಯ ರಿವ್ಯೂಸ್ ಮಾಡುವವರು ತುಂಬಾ ಜನ ಇದ್ದಾರೆ. ನಾನು ಮುಂಬೈ ಕನ್ನಡಿಗರ ರಿವ್ಯೂಸ್ ಮಾಡ್ತೇನೆ ಅಂತ ಹೇಳಿ ಬಾಂಬೆ ಕೂಡ ಬಂದಿದೆ. ಅಷ್ಟೊಂದು ಎಕ್ಸೈಟ್ಮೆಂಟ್ ಅಲ್ಲಿ ಇದೆ. ಕಾಂತಾರ ಸಿನಿಮಾ ರಿಲೀಸ್ ಆಗುವ ಮೊದಲು ಮೀಡಿಯಾದವರಿಗೆ, ಯೂಟ್ಯೂಬರ್ಸ್ಗಳಿಗೆ ಪ್ರೀಮಿಯರ್ ಶೋ ಅನ್ನ ಆರ್ಗನೈಸ್ ಮಾಡಲಾಗಿತ್ತು. ಕಾಂತಾರ ಸಿನಿಮಾ ರಿಲೀಸ್ ಆಗುವ ದಿನನೇ ಎಲ್ಲಾ ಟಾಪ್ ಯೂಟ್ಯೂಬರ್ಸ್ಗಳು ಪಾಸಿಟಿವ್ ರಿವ್ಯೂಸ್ ಅನ್ನು ಕೊಟ್ಟಿದ್ರು. ನಾನು ಕೂಡ ಫಸ್ಟ್ ಡೇ ಫಸ್ಟ್ ಶೋನ ಆಡಿಯನ್ಸ್ ಅನ್ನ ರಿವ್ಯೂ ಮಾಡಲು ಮುಂಬೈನ ಇರ್ನೋಬಿಟ್ ಮಾಲ್ಗೆ ಹೋಗಿದ್ದೆ. ಅಲ್ಲಿ ಸಿನಿಮಾ ನೋಡಿ ಬಂದಂತಹ ಎಲ್ಲಾ ಆಡಿಯನ್ಸ್ಗಳು ಪಾಸಿಟಿವ್ ಆಗಿ ರಿವ್ಯೂಸ್ ಕೊಟ್ಟಿದ್ರು. ಮುಂಬೈನಲ್ಲಿ ನಾನಿದ್ದ ಸ್ಥಳದಿಂದ ನಿಯರೆಸ್ಟ್ ಪ್ಲೇಸ್ ಅಲ್ಲಿ ಗೇಟಿ ಗ್ಯಾಲಕ್ಸಿ ಸಿನಿಮಾದಲ್ಲಿ ಕೇವಲ 170 ರೂಪಾಯಿಗೆ ಹಿಂದಿ ವರ್ಷನ್ ಇತ್ತು. ಭಾಷೆ ಯಾವ್ದಾದರೇನಂತ ಹೇಳಿ ನಾನು ಹಿಂದಿ ವರ್ಷನ್ ನೋಡಕ್ ಹೋದೆ. 2 hours ಸಿನಿಮಾ ಮುಗಿದ್ರು ನಾನು ಸಿನಿಮಾಕ್ಕೆ ಕನೆಕ್ಟ್ ಆಗಿಲ್ಲ. ನನಗೆ ಯಾವುದೇ ರೀತಿಯ ಪಾಸಿಟಿವ್ ಫೀಲಿಂಗ್ ಬರ್ತಾ ಇಲ್ಲ. ಮೇ ಬಿ ಇದು ಹಿಂದಿ ಡಬ್ಬಿಂಗ್ ಅಲ್ಲಿ ಹೀಗಾಗಿರ್ಬೋದು ಅಂತ ಹೇಳಿ ಕನ್ನಡದಲ್ಲೇ ನೋಡ್ಬೇಕಂತ ಹೇಳಿ ನಾನು ಸಿನಿಮಾದಿಂದ ಅರ್ಧದಲ್ಲೇ ಎದ್ಕೊಂಡು ಹೊರಗೆ ಬಂದೆ. ನೆಕ್ಸ್ಟ್ ಡೇ ಮತ್ತೆ ನಾನು ಕನ್ನಡ ವರ್ಷನ್ ನೋಡ್ಲಿಕ್ಕೆ ಮತ್ತೆ ಥಿಯೇಟರ್ಗೆ 500 ರೂಪಾಯಿ ಖರ್ಚು ಮಾಡಿ ಹೋದೆ. ಇಲ್ಲೂ ನನಗೆ ನಿರಾಸನೆ ಕಾದಿತ್ತು. ಇದ್ಯಾಕೆ ಎಲ್ಲ ಪಾಸಿಟಿವ್ ರಿವ್ಯೂಸ್ ಗಳಿರುವಂತಹ ಸಿನಿಮಾ ನನಗೆ ಯಾಕೆ ಇಷ್ಟ ಆಗಿಲ್ಲ ಅಂತ ಹೇಳಿ ನನಗೆ ಆಶ್ಚರ್ಯವಾಯಿತು. ಕಾಂತಾರ ಪ್ರೀಕ್ವೆಲ್ ಶುರು ಮಾಡಿದಾಗ ರಿಷಬ್ ಶೆಟ್ಟಿ ಅವರ ಕೈಯಲ್ಲಿ ಕಥೆನೇ ಇರಲಿಲ್ಲ. ಪ್ಯಾನ್ ಇಂಡಿಯಾ ಆಡಿಯನ್ಸ್ ಅನ್ನು ಮನಸ್ಸಲ್ಲಿಟ್ಟು ಕತೆ ಹೆಣೆಯಲಾಗಿತ್ತು. ಇಲ್ಲಿದ್ದು ಪ್ಯಾನ್ ಇಂಡಿಯಾ ಎಜೆಂಡಾ ಮಾತ್ರ. ಪ್ರೀಕ್ವೆಲ್ ಅಂದ ತಕ್ಷಣ ನನ್ನ ಮನಸ್ಸಿಗೆ ಬಂದಿರುವುದು ಈ ಸಿನಿಮಾದಲ್ಲಿ ದೈವಗಳ ಹುಟ್ಟಿನ ಬಗ್ಗೆ, ದೈವಗಳ ಮಹಿಮೆಯ ಬಗ್ಗೆ, ಪರಶುರಾಮ ಸೃಷ್ಟಿ ಅಂತ ಕರೆಸಿಕೊಳ್ಳುವ ತುಳುನಾಡಿಗೂ ಪರಶುರಾಮರಿಗಿರುವಂತಹ ಸಂಬಂಧಗಳ ಬಗ್ಗೆ, ಹೀಗೆ ಒಂದು ಒಳ್ಳೆಯ ರೀತಿಯ ಕಥೆಯನ್ನು ಹೆಣೆದಿರಬಹುದು ಅಂತ ಅಂದ್ಕೊಂಡಿದ್ದೆ. ಆದ್ರೆ ಈ ಸಿನಿಮಾದಲ್ಲಿರುವ ಆಡಂಬರ ಅಬ್ಬರ ಕಿರಿಚಾಟದಿಂದ ದೈವಗಳ ಬಗ್ಗೆ ಇರುವ ಡಿವೈನ್ ಫೀಲ್ ಬರೋದಕ್ಕಿಂತ ದೈವಗಳ ಬಗ್ಗೆ ಇರಿಟೇಟಿಂಗ್ ಆಗ ಶುರು ಆಗುತ್ತೆ. ಹುಲಿಯ ಸರ್ಪಗವಲಿನಲ್ಲಿದ್ದ ಮಗುವೊಂದು ಬುಡಕಟ್ಟು ಜನಾಂಗದವರಿಗೆ ಸಿಗುತ್ತೆ. ಆ ಮಗುವಿಗೆ ಬೆರ್ಮೆ ಅಂತ ಹೆಸರಿಡಲಾಗುವುದು. ನಾನು ತಿಳಿದ ಪ್ರಕಾರ ತುಳುನಾಡಿನಲ್ಲಿ ಬೆರ್ಮೆ ಅಂದ್ರೆ ದೈವ ದೇವರುಗಳಿಗೆ ಮರ್ಯಾದೆಯಿಂದ ಕರೆಯುವ ಹೆಸರು. ಆ ಹೆಸರನ್ನ ಒಂದು ಮಗುವಿಗೆ ಇಡಬೇಕಾದ್ರೆ ಈ ಮಗು ಮುಂದೆ ದೈವವಾಗಿ ಕಾರಣಿಕ ತೋರಿಸುತ್ತಂತ ಅನಿಸಿತ್ತು. ಅಯ್ಯಪ್ಪ ಸ್ವಾಮಿ ತರ ಬ್ರಹ್ಮಚಾರಿಯಾಗಿ ಬೆಳಿಬೇಕಾಗಿದ್ದ ಮಗು ಬೆಳೆದು ರಾಣಿಯ ಜೊತೆ ರೊಮ್ಯಾನ್ಸ್ ಮಾಡುತ್ತಾನೆ. ನದಿಯ ಒಳಗೆ ಸಿಕ್ಕಂತಹ ಕಲ್ಲನ್ನು ಆ ಬುಡಕಟ್ಟು ಜನಾಂಗದವರು ಯಾಕೆ ಕಾರಣಿಕದ ಕಲ್ಲು ಅಂತ ತಿಳ್ಕೊಂಡ್ರು ಅಂತ ಹೇಳಿ ನನ್ಗೆ ಗೊತ್ತಾಗಿಲ್ಲ. ಆ ಕಲ್ಲು ಕಾರಣಿಕದ ಕಲ್ಲು ಅಂತ ತಿಳಿಬೇಕಾದ್ರೆ ಆ ಕಲ್ಲಿಂದ ಮಹಿಮೆ ಆಗಿರ್ಬೇಕು. ದೈವಗಳ ಮಹಿಮೆ ಕೇವಲ ಕಾಂತಾರ ಮತ್ತು ಕಾಂತಾರ ಜನಗಳ ನಡುವೆ ಮಾತ್ರ ಇರುವಂತೆ ತೋರಿಸಲಾಗಿದೆ. ಮೇ ಬಿ ಡೈರೆಕ್ಟರ್ ಪ್ರಕಾರ ಕಾಂತಾರ ಈಶ್ವರನ ತೋಟವಂತೆ. ಅಲ್ಲಿ ಹಲವಾರು ರೀತಿಯ ಮಸಾಲವನ್ನ ಉತ್ಕೃಷ್ಟವಾಗಿ ಬೆಳೆಯಲಾಗುವುದು. ಇನ್ನು ಆ ಮಸಾಲವನ್ನು ಕೇವಲ ಕಾಂತಾರದಲ್ಲಿ ಮಾತ್ರ ಯಾಕೆ ಬೆಳೆಯಲಾಗುವುದು, ಮತ್ತೆ ಆ ಮಸಾಲಗಳಿಗೆ ಇಷ್ಟೊಂದು ಮಟ್ಟಿನ ಬೇಡಿಕೆಗಳು ಯಾಕಿವೆ ಅಂತೇಳಿ ಗೊತ್ತಾಗಿಲ್ಲ. ಆ ಮಸಾಲ ಪದಾರ್ಥಕ್ಕೋಸ್ಕರ ಬಂಗೂರ ನಗರದ ಅರಸರ ಎಲ್ಲಾ ತಲೆಮಾರುಗಳು ಕಾಂತಾರ ಜನರ ಜೊತೆ ಹೊಡೆದಾಡಿ ಬಡದಾಡಿ ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳುವಷ್ಟರ ಮಟ್ಟಿಗೆ ಈ ಮಸಾಲ ಪದಾರ್ಥಗಳು ಬೆಳೆ ಬಾಳುವಂತದ. ಕಾಂತಾರ ಕಾಡಿನೊಳಗೆ ಬಾಲ್ಯದಲ್ಲಿ ತನ್ನ ತಂದೆಯನ್ನು ಕಣ್ಣಾರೆ ಕಳೆದುಕೊಂಡದನ್ನು ನೋಡಿರುವಂತಹ ಅರಸ ರಾಜಶೇಖರ ಕಾಂತಾರದ ಕಡೆ ತಲೆ ಹಾಕಿ ಮಲಗಲ್ಲ. ತನ್ನ ಮಕ್ಕಳಿಗೂ ಕೂಡ ಕಾಂತಾರಕ್ಕೆ ಹೋಗಬೇಡಿ, ಅಲ್ಲಿ ಬ್ರಹ್ಮರಾಕ್ಷಸ ಇದ್ದಾನಂತೆ ಹೇಳಿ ಕಟ್ಟುಕತೆಯನ್ನು ಹೇಳುತ್ತಾನೆ. ಆದ್ರೆ ರಾಜಶೇಖರನ ಮಗ ಕುಲಶೇಖರ ಮಾತ್ರ ಕಾಂತಾರ ಜನಗಳ ವಿರುದ್ಧ ವಿಲನ್ ಆಗಿ ಹೊರಹೊಮ್ಮುತ್ತಾನೆ. ಕುಲಶೇಖರನ ದೌರ್ಜನ್ಯವನ್ನು ಕೊನೆಗೊಳಿಸಲು ಬೆಳೆದು ನಿಂತ ಬೆರ್ಮೆಗೆ ಗುಳಗದೇವನ ಆಹ್ವಾನವಾಗಿ ಅರಚಾಡಿ ಕಿರುಚಾಡಿ ಡ್ರ್ಯಾಕುಲದಂತೆ ಕುಲಶೇಖರನ ರಕ್ತವನ್ನು ಕುಡಿಯುತ್ತಾನೆ. ಅಲ್ಲಿಯವರೆಗೆ ಕತೆ ಸಾಫ್ಟ್ ಆಗಿ ನಡೆಯುತ್ತೆ. ಅದರ ನಂತರ ಶುರುವಾಗುತ್ತೆ ನೋಡಿ ಟಾರ್ಚರ್ ಮೇಲೆ ಟಾರ್ಚರ್. ಕುಲಶೇಖರನ ತಂಗಿಯನ್ನು ಬೆರ್ಮೆ ರೊಮ್ಯಾನ್ಸ್ ಮಾಡ್ತಿದ್ದ. ಕುಲಶೇಖರನ ಹತ್ಯೆ ಆಗುವವರೆಗೆ ಪಾಸಿಟಿವ್ ಕ್ಯಾರೆಕ್ಟರ್ ಆಗಿದ್ದ ಯುವರಾಣಿ ಮತ್ತು
ಅವಳ ತಂದೆ ರಾಜಶೇಖರ್ ಅಲ್ಲಿಂದ ಸಡನ್ ಆಗಿ ನೆಗೆಟಿವ್ ಕ್ಯಾರೆಕ್ಟರ್ ಆಗಿ ಚೇಂಜ್ ಮಾಡಲಾಗುವುದು. ಒನ್ ಪಾಯಿಂಟ್ ಆಫ್ ಟೈಮ್ಗೆ ಈ ಸಿನಿಮಾ ಯಾವಾಗ ಮುಗಿಯುತ್ತಪ್ಪ ಅಂತ ಹೇಳಿ ಅನಿಸಿದ್ದಂತೂ ನಿಜ. ಕೋಮಲೆಯಾಗಿದ್ದಂತ ರಾಣಿ ಸೂಪರ್ ಮ್ಯಾನ್ ತರ ಒಂದೇ ಕೈಯಲ್ಲಿ ಸೈನಿಕರನ್ನು ಎತ್ತಿ ಬಿಸಾಕುತ್ತಾಳೆ. ಅದು ಯಾವ ಮಂತ್ರಶಕ್ತಿ ಅವಳಿಗೆ ಗೊತ್ತಿದೆಯೋ ನಾ ಕಾಣೆ. ತಂದೆಯ ದೇಹದೊಳಗೆ ಅಜ್ಜನ ಆತ್ಮವನ್ನು ತರಿಸುತ್ತಾಳೆ. ವಿಶೇಷವಾದ ಕತ್ತಿವರಸೆಯಿಂದ ಸೈನಿಕರನ್ನೆಲ್ಲ ಹೊಡೆದುರುಳಿಸುತ್ತಾಳೆ. ಇಲ್ಲೊಂದು ಅದೃಷ್ಟ ಅಜ್ಜನ ಪಾತ್ರ ಇದೆ. ಅದೃಷ್ಟ ಅಜ್ಜ ಕೇವಲ ಬೆರ್ಮೆಗೆ ಮಾತ್ರ ಕಾಣುತ್ತಾರೆ. ಆಡಿಯನ್ಸ್ ಈ ಅಜ್ಜನನ್ನ ಕೊರಗಜ್ಜ ಅಂತ ಗೆಸ್ ಮಾಡಿದ್ರು ಮಾಡಬಹುದು. ಅಜ್ಜನನ್ನ ಯುವರಾಣಿ ಅವೆಂಜರ್ ಸ್ಟೈಲ್ ಅಲ್ಲಿ ಮುಗಿಸುತ್ತಾಳೆ. ಪ್ರಕಾಶ್ ತುಮ್ಮಿನಾಡು ಮಾಡಿದಂತಹ ಕಾಮಿಡಿ ಪಾತ್ರ ನಿಮ್ಮನ್ನು ಎಷ್ಟು ಇರಿಟೇಟ್ ಮಾಡ್ತದೆ ಅಂದ್ರೆ, ಆ ಪಾತ್ರಕ್ಕಿಂತ ನವೀನ್ ಡಿ ಪಡೀಲ್ ಮತ್ತು ರಾಜೇಶ್ ಪೂಜಾರಿ ಮಾಡಿದಂತಹ ಕಾಮಿಡಿ ಪಾತ್ರಗಳು ನಗಿಸುವಲ್ಲಿ ತಕ್ಕ ಮಟ್ಟಿಗೆ ಯಶಸ್ಸಾಗುತ್ತೆ. ಬೆರ್ಮೆಯ ಒಳಗೆ ಪಂಜುರ್ಲಿ ದೈವ ಬರುತ್ತಾನೆ, ಬೆರ್ಮೆಯ ಒಳಗೆ ಗುಳಿಗಾ ದೇವ ಬರುತ್ತಾನೆ, ಬೆರ್ಮೆಯ ಒಳಗೆ ಚಾಮುಂಡಿ ಬರುತ್ತಾಳೆ, ಶಿವ ಬರುತ್ತಾನೆ. ಅಭಬಬಬ. ಬೆರ್ಮೆ ದೇವನರ್ತಕನೋ ಅಥವಾ ಕಾರ್ಣಿಕದ ದೈವವ ಅಂತೇಳಿ ಗೊತ್ತೇ ಆಗಲ್ಲ. ಇನ್ನು ತೆಂಕಣದಿಟ್ಟಿಂದ ಇನ್ನೊಂದು ತಂಡ ಕೂಡ ಕಾಂತಾರದವರ ಮೇಲೆ ಅಟ್ಯಾಕ್ ಮಾಡ್ತಾನೆ ಇರುತ್ತೆ. ಅವರೆಲ್ಲ ಕಪ್ಪು ಕಲ್ಲಿದಲ್ ತರ ಯಾಕಿದ್ದಾರೆ ಅಂತ ಹೇಳಿ ಗೊತ್ತಾಗಿಲ್ಲ. ಬೆರ್ಮನ ಸುತ್ತಮುತ್ತ ಇರುವಂತಹ ಬೆರ್ಮನ ಗೆಳೆಯರು, ಬೆರ್ಮೆಯ ಪಂಗಡದಲ್ಲಿರುವ ಯುವಕರೆಲ್ಲ ರಾಕ್ ಸ್ಟಾರ್ ಗಳಂತೆ ಹೇರ್ ಸ್ಟೈಲಿಶ್ ಹೊಂದಿದ್ದಾರೆ. ಹಲವಾರು ಸೀನ್ಗಳಲ್ಲಿ ಬೆರ್ಮೆ ಕೂಡ ತನ್ನ ಕೂದಲನ್ನು ಪಾನಿಟೈಲ್ ಕಟ್ಟಿಕೊಂಡು ಲೆದರ್ ಜಾಕೆಟ್ ಗಳನ್ನು ಹಾಕಿಕೊಂಡು ಆರ್ಮ್ಸ್ ಅನ್ನು ತೋರಿಸಿಕೊಂಡು ಒಳ್ಳೆ ಫ್ಯಾಷನೇಬಲ್ ಆಗಿ ಕಾಣುತ್ತಾನೆ. ಬೆರ್ಮೆ ಒಮ್ಮೆ ಉದ್ದ ಕೂದಲು ಬಿಟ್ಟು ಉದ್ದ ಗಟ್ಟ ಬಿಟ್ಟು ಬಂದ್ರೆ, ಇನ್ನೊಂದ್ಸರ್ತಿ ಹಾಫ್ ಸ್ಲೀವ್ ಅಲ್ಲಿ ಪ್ರದರ್ಶನವಾದ್ರೆ, ಮತ್ತೊಮ್ಮೆ ಋಷಿ ಮಣಿಗಳ ಅವತಾರದಲ್ಲಿ ರುದ್ರಾಕ್ಷ ಹಾಕೊಂಡು ಪ್ರದರ್ಶನ ಕೊಡ್ತಾ ಇರ್ತಾನೆ. ಸಾಲದಕ್ಕೆ ಕೊನೆಗೆ ಬ್ರಹ್ಮ ರಾಕ್ಷಸನ ಎಂಟ್ರಿ ಕೂಡ ಆಗುತ್ತೆ. VFX ಮುಖಾಂತರ ಚಿತ್ರ ವಿಚಿತ್ರವಾದ ಮಂಗಗಳನ್ನು ಕೂಡ ತೋರಿಸಲಾಗುವುದು. ಹೊಂಬಾಳೆ ಅವರು ಕೊಟ್ಟಂತಹ 100 ಕೋಟಿ ಬಜೆಟ್ ಅನ್ನು ಯಾವ ರೀತಿ ಪೋಲ್ ಮಾಡುವುದಂತ ಹೇಳಿ ಚಿತ್ರತಂಡದವರು ಎಲ್ಲಾ ಕೂತು ಡಿಸೈನ್ ಮಾಡಿದಂತಿದೆ. ಕನ್ನಡ ಮತ್ತು ಹಿಂದಿ ಡಬ್ಬಿಂಗ್ ವರ್ಷನ್ ಚಿತ್ರದ ಎರಡು ಭಾಷೆಯಲ್ಲಿ ನಾನು ಸಿನಿಮಾ ನೋಡಿದ್ದೇನೆ. ಹಿಂದಿ ಡಬ್ಬಿಂಗ್ ಅಂತೂ ವರ್ಸ್ಟ್ ಆಗಿದೆ. ಕನ್ನಡದ ಸಂಭಾಷಣೆ ಅರ್ಥಗಳನ್ನು ಹಿಂದಿಯಲ್ಲಿ ಏನೇನೋ ಬರೆದು ಬಿಡಲಾಗಿದೆ. ಕಾಮಿಡಿ ಕ್ಯಾರೆಕ್ಟರ್ ಗಳ ಹಿಂದಿ ಡಬ್ಬಿಂಗ್ ಅಂತೂ 90ರ ದಶಕದಲ್ಲಿ ಬರುತ್ತಿದ್ದಂತಹ ಡಬ್ಬಿಂಗ್ ಸಿನಿಮಾಗಳಷ್ಟು ಕೆಟ್ಟದಾಗಿದೆ. ಕನ್ನಡಿಗನಾಗಿ ತುಳುವನಾಗಿ ಇಷ್ಟೊಂದು ನೆಗೆಟಿವ್ ಯಾಕೆ ಮಾತಾಡ್ತಿದ್ದೇನಪ್ಪ ಅಂದ್ರೆ, ನನಗಿದ್ದ ಎಕ್ಸ್ಪೆಕ್ಟೇಷನ್ಗೆ ಈ ಸಿನಿಮಾ ತಣ್ಣೀರರಿಸಿದೆ. ಈ ಸಿನಿಮಾವನ್ನ ಕೇವಲ ರಿಷಬ್ ಶೆಟ್ಟಿ ಅವರ ವಿಧ ವಿಧವಾದ ನಟನಾ ಶೈಲಿಯನ್ನು ತೋರಿಸಲು ಮಾಡಿದಂತಿದೆ. ಕದಂಬರನ್ನು ಕೂಡ ಅನವಶ್ಯಕವಾಗಿ ಎಳೆತರಲಾಗಿದೆ. ಈ ಚಂದಮಾಮದ ಕಟ್ಟುಕತೆಯನ್ನ ತುಳುನಾಡಿನ ಗಂತಕತೆ ಅಂತೇಳಿ ಬಿಂಬಿಸಲಾಗಿದೆ. ದೈವನರ್ತನದ ಡೊಂಬರಾಟವನ್ನು ತುಳುನಾಡಿನ ದೈವಗಳ ಮಹಿಮೆಯ ಕತೆ ಅಂತ ಹೇಳಿ ತೋರಿಸಲಾಗಿದೆ. ಇನ್ನು ಹಲವಾರು ಜನ ನನಗೆ ಪ್ರಶ್ನೆ ಮಾಡಬಹುದು, ಸಿನಿಮಾದ 4 ವರ್ಷದ ಹಾರ್ಡ್ ವರ್ಕಿಂಗ್ ನಿಮ್ಗೆ ಕಾಣಲ್ವಾ ಅಂತ ಹೇಳಿ. ಅದಕ್ಕೆ ತಾನೇ ಕನ್ನಡಿಗರು ನಿಮ್ಗಳಿಗೆ ಈ ಸ್ಥಾನ ಕೊಟ್ಟಿರುವುದು. ಅದಕ್ಕೆ ತಾನೇ ಸಿನಿಮಾ ಲವರ್ಸ್ಗಳು ನಿಮಗೆ ಫೇಮ್ ಅವಕಾಶಗಳನ್ನು ಕೊಟ್ಟಿರುವುದು. ಅದನ್ನು ಸದುಪಯೋಗ ಪಡಿಸುವುದು ಸಿನಿಮಾ ತಂಡದವರ ಕೆಲಸ. ಕೇವಲ ಕನ್ನಡ ಸಿನಿಮಾ ನಮ್ಮ ಕಲ್ಚರ್ ಅನ್ನು ಪ್ರದರ್ಶನ ಮಾಡುವಂತಹ ಸಿನಿಮಾ ಅಂತ ಹೇಳಿ ಕಣ್ಣು ಮುಚ್ಚಿ ಹೊಗಳುವಂತ ಜಾಯಮಾನ ನನ್ನದಲ್ಲ. ಈ ಸಿನಿಮಾ ನೋಡಿ ನಿಮ್ಗೆ ಯಾವುದೇ ರೀತಿಯ ಗೂಸ್ ಬಾಂಬ್ಸ್ ಗಳು ಬಂದಿಲ್ವಾ ಅಂತ ಕೇಳಿದ್ರೆ ಖಂಡಿತವಾಗಿ ಬಂದಿದೆ. ತುಳುವಿನಲ್ಲಿ ದೈವದ ನುಡಿಗಳು ಬಂದಾಗ, ತುಳುವಿನಲ್ಲಿ ತುಳುವಿನ ಪಾರ್ದನ ಬಂದಾಗ ಗೂಸ್ ಬಾಂಬ್ಗಳು ಬಂದದಂತೂ ಸತ್ಯ. ಯಾಕಪ್ಪ ಎಲ್ಲಾ ಯೂಟ್ಯೂಬರ್ಸ್ಗಳು ರಿವ್ಯೂಸ್ ಮಾಡುವವರು ಇಷ್ಟೊಂದು ಪಾಸಿಟಿವ್ ಆಗಿ ಮಾತಾಡ್ತಾರೆ? ಹೊಂಬಾಳೆ ಅವರೇ ಏನಾದ್ರು ಯೂಟ್ಯೂಬರ್ಸ್ ಗಳ ಜೇಬ್ ತುಂಬಿಸಿರ್ಬೋದಾ? ನೋಡಿದಂತ ಆಡಿಯನ್ಸ್ ಗಳೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಯಾಕೆ ಹೇಳ್ತಿದ್ದಾರೆ? ಮೇ ಬಿ ನಮ್ ಕಲ್ಚರ್ ವಿರುದ್ಧ ಮಾತಾಡಬಾರ್ದು ಅಂತ ಹೇಳಿ ಏನಾದ್ರು ಅನ್ಕೊಂಡಿರ್ಬೋದಾ? ಓವರ್ ಆಲ್ ನನಗಂತೂ ಈ ಸಿನಿಮಾ ಇಷ್ಟ ಆಗಿಲ್ಲ. ನೀವುಗಳು ಈ ಸಿನಿಮಾ ನೋಡಿದ್ರೆ ನಿಮ್ಗೆಲ್ಲ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ.